ನಮಸ್ಕಾರ ವೀಕ್ಷಕರೇ 9ನೇ ದಿನದ ಕಾರ್ಯಾಚರಣೆಯ ವೇಳೆಗೆ ಹಲವು ಸ್ಫೋಟಕ ರಹಸ್ಯಗಳು ಬಯಲಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಈಗ ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್ ಸುದ್ದಿ. ಮೊದಲ ಆರೋಪಿ ಯಾರು ಅನ್ನೋದನ್ನ ವ್ಯಕ್ತಿಯೋರ್ವ ಮುಂದೆ ಬಂದು ಹೇಳಿದ್ದಾನೆ. ಆತ ಹೇಳಿದ ಆರೋಪಿ ಯಾರು, ಆತ ಮಾಡಿದಂತಹ ಕೃತ್ಯ ಎಂತದ್ದು, ಆ ಘಟನೆಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದಂತೂ ಖಂಡಿತ. ಧರ್ಮಸ್ಥಳ ಕೇಸ್ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಎಲ್ಲರೂ ಕೇಳ್ತಾ ಇರೋದು ಅಸ್ಥಿಪಂಜರ ಸಿಕ್ತಾ ಅಂತ. ಇದೀಗ ಬೆಳ್ಳಂಬೆಳಗ್ಗೆ ಸಿಹಿ ಸುದ್ದಿ ಬಂದಿದೆ. ಅಸ್ಥಿಪಂಜರ ಕೇಳ್ತಿದ್ದವರಿಗೆ ಸ್ಫೋಟಕ ಸಾಕ್ಷಿ ಸಿಕ್ಕಿದೆ. ಮತ್ತೊಂದೆಡೆ ಎಸ್ಐಟಿ ಅಧಿಕಾರಿಗಳು ಹಲವರ ಮುಖವಾಡವನ್ನು ಕಳಚೋದಕ್ಕೆ ರಣರೋಚಕ ಕಾರ್ಯಾಚರಣೆಗಿಳಿದಿದ್ದಾರೆ. ಪ್ರತಿದಿನವೂ ಅದೇ ಹುರುಪಿನಲ್ಲಿ ಬೆಳ್ಳಂಬೆಳಗ್ಗೆ ರಾಜ್ಯದ ಜನತೆಯ ಮುಂದೆ ಸತ್ಯಾಸತ್ಯತೆಯನ್ನು ತೆರೆದಿಡೋದಕ್ಕೆ ಮುಂದಾಗ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಇದೀಗ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಸ್ಫೋಟಕ ರಹಸ್ಯಗಳು ಬಯಲಾಗ್ತಾ ಇದೆ. ಅಂತಿಮ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಭೀಮನಿಗೆ ಗೆಲುವಾಗುತ್ತಾ ಅನ್ನುವ ಅನುಮಾನ ಮೂಡಿಸಿದೆ. ಭೀಮನಿಗೆ ಇಲ್ಲಿ ರಾಶಿ ಮೂಳೆಗಳು ಸಿಗ್ತಾ ಅನ್ನುವ ನಿರೀಕ್ಷೆ ಇದೆ. ಮುಂದೆ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ನಡುವೆ ಮಹಿಳೆಯ ಅಸ್ಥಿಪಂಜರ ಪತ್ತೆಯಾಗಿದೆ ಅನ್ನೋ ವಿಚಾರದಲ್ಲಿ ಒಂದು ರೋಚಕ ತಿರುವು ಸಿಕ್ಕಿದೆ. ಹಲವರ ಮುಖವಾಡ ಈಗ ಬಟಾ ಬಯಲಾಗ್ತಾ ಇದೆ. ಮತ್ತೊಂದು ಹೊಸ ಆರೋಪವು ಕೇಳಿ ಬಂದಿದೆ. ಯುವತಿ ಕಿಡ್ನಾಪ್ ಪ್ರಕರಣಕ್ಕೂ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯುವತಿಯನ್ನ ಕಿಡ್ನಾಪ್ ಮಾಡಿದ್ದು ಎಲ್ಲಿಂದ ಅನ್ನುವ ರಹಸ್ಯ ಬಿಚ್ಚಿಡಲಾಗಿದೆ. ಹಾಗಾದ್ರೆ ಧರ್ಮಸ್ಥಳ ಕೇಸ್ನ ಆರೋಪಿಗಳು ಯಾರು? ಆ ವ್ಯಕ್ತಿ ಬಿಚ್ಚಿಟ್ಟಂತಹ ಮೊದಲ ಆರೋಪಿಯ ರಹಸ್ಯ ಏನು? ಬಯಲಾಯ್ತಾ 13ನೇ ಪಾಯಿಂಟ್ನ ರಹಸ್ಯ? ಮಣ್ಣಿನಡಿಯಲ್ಲಿ ರಾಶಿ ಹೆಣಗಳು ಎಲ್ಲಿ? ಎಸ್ಐಟಿ ಅಧಿಕಾರಿಗಳಿಗೆ ಮೂಳೆ ಸಿಕ್ಕಿದ್ದು ಹೇಗೆ? 13ನೇ ಪಾಯಿಂಟ್ನಲ್ಲಿ ಅಗೆಯುವಾಗ ಸ್ವತಃ ಕಾರ್ಮಿಕರೇ ಶಾಕ್ ಆಗಿದ್ಯಾಕೆ? ಕೊನೆಗೂ ಭೀಮನಿಗೆ ಗೆಲುವಾಯ್ತಾ? ಏನಿದು ಬಯಲಾದ ಸ್ಫೋಟಕ ರಹಸ್ಯ? ಯುವತಿಯನ್ನ ಕಿಡ್ನಾಪ್ ಮಾಡಿದ್ದು ಎಲ್ಲಿಂದ? ಆ ಎಲ್ಲದರ ಬಗ್ಗೆ ಮಾಹಿತಿ ಇದೆ. ಆ ವರದಿಯನ್ನ ನೋಡೋಣ. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ದಿನೇ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ದಿನದಿಂದ ದಿನಕ್ಕೆ ಹೊಸ ರೂಪವನ್ನು ತಳಿತಾ ಇದೆ. ನೀವೆಲ್ಲರೂ ಪಾಯಿಂಟ್ ನಂಬರ್ 1ರಿಂದ ಉತ್ಖನನ ಕಾರ್ಯವನ್ನ ಇಲ್ಲಿಯವರೆಗೂ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿನ್ನೆ ನಡೆದಂತಹ ಶೋಧ ಕಾರ್ಯದಲ್ಲಿ ದೂರುದಾರ ತೋರಿಸಿದಂತಹ 11ನೇ ಸ್ಥಳದಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ನಿನ್ನೆಯ ದಿನ 3 ಅಸ್ಥಿಪಂಜರಗಳು ಏನು ಸಿಕ್ಕಿದ್ದಾವೆ ಅಂತ ಹೇಳಲಾಯಿತು. ಅದರ ಸತ್ಯಾಂಶ ಗೊತ್ತಾದರೆ ನೀವು ಅಚ್ಚರಿ ಪಡ್ತೀರಾ. ನಿಜಕ್ಕೂ ಸಿಕ್ಕಿದ್ದು ಇವುಗಳ ಅಂತ ಕೇಳ್ತೀರಾ. ಹಾಗಾದ್ರೆ ಏನಾಯ್ತು ಆ ಪಾಯಿಂಟ್ನಲ್ಲಿ? ವೀಕ್ಷಕರೇ, ಎಸ್ಐಟಿ ಅಧಿಕಾರಿಗಳು ಸೋಮವಾರದ ದಿನ ಪಾಯಿಂಟ್ ನಂಬರ್ 11ರಲ್ಲಿ ಶೋಧ ಕಾರ್ಯವನ್ನ ನಡೆಸಬೇಕಿತ್ತು. ಆದರೆ ಎಸ್ಐಟಿ ಅಧಿಕಾರಿಗಳ ಸಮೇತ ಕಾರ್ಮಿಕರೆಲ್ಲರೂ ಆ ಒಂದು ಪಾಯಿಂಟ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಹಜರು ನಡೆಸುವಂತಹ ಸಂದರ್ಭದಲ್ಲಿ, ಅಂದ್ರೆ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಆಯಿತು. ಪಾಯಿಂಟ್ ನಂಬರ್ 11ರಿಂದ ಸ್ವಲ್ಪ ಮೇಲ್ಭಾಗದಲ್ಲಿ, ಅಂದ್ರೆ ಸುಮಾರು 100ರಿಂದ 110 ಮೀಟರ್ನಷ್ಟು ದೂರದಲ್ಲಿ ಮನುಷ್ಯನ ಮೂಳೆಗಳು ಸಿಗ್ತವೆ. ಹೀಗಾಗಿ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ನಡೆಸುವ ಬದಲಾಗಿ ಈ ಸಿಕ್ಕಂತಹ ಮೂಳೆಗಳು ಅಥವಾ ಅಸ್ಥಿಪಂಜರವನ್ನ ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ತಜ್ಞರು ಮೂಳೆಗಳನ್ನು ಸಂಗ್ರಹಿಸಿ ಶೇಖರಣೆ ಮಾಡ್ತಾರೆ. ಹೀಗಾಗಿ ಸೋಮವಾರದ ದಿನ 11ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀಲಿಲ್ಲ. ಬದಲಾಗಿ ಅದು ಮಂಗಳವಾರಕ್ಕೆ ಶಿಫ್ಟ್ ಆಯಿತು. ಹಾಗಾದ್ರೆ 11ನೇ ಪಾಯಿಂಟ್ನಲ್ಲಿ ನಿಜಕ್ಕೂ ಏನಾಯಿತು? ಸುಮಾರು 2.5 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿದ್ರು. 6 ಅಡಿ ತೋಡಿದ್ರು ಕೂಡ ಯಾವುದೇ ಕಳೆಬರ ಪತ್ತೆಯಾಗಲಿಲ್ಲ. ಅದಾದ ನಂತರ ಮುಂದಿನ ಪಾಯಿಂಟ್ಗೆ ಹೋಗಲಾಯಿತು. 12ನೇ ಪಾಯಿಂಟ್ನಲ್ಲಿ ಸಹ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಆದರೆ ಅಲ್ಲಿಯೂ ಕೂಡ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ನಿನ್ನೆಯ ದಿನ 12ನೇ ಪಾಯಿಂಟ್ವರೆಗೆ ಸಂಪೂರ್ಣ ಶೋಧ ಕಾರ್ಯವನ್ನು ಮುಕ್ತಾಯಗೊಳಿಸಲಾಗಿದೆ. ಇನ್ನು ವೀಕ್ಷಕರೇ, 3 ಅಸ್ಥಿಪಂಜರಗಳು ಪತ್ತೆಯಾಗಿದ್ದಾವೆ ಅನ್ನುವ ವಿಚಾರದಲ್ಲೂ ಒಂದು ಸತ್ಯಾಂಶ ಬಯಲಾಗಿದೆ. ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಅಧಿಕಾರಿಗಳು ಹುಡುಕಾಟ ನಡೆಸುವಾಗ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾಯಿತು. ಅಲ್ಲಿದ್ದ ತಜ್ಞರ ಪ್ರಕಾರ ಅದು ಕಳೆದ 1 ವರ್ಷದ ಹಿಂದೆ ಸಾವನ್ನಪ್ಪಿರಬಹುದಾದಂತಹ ಮೃತದೇಹ ಅಥವಾ ಕಳೇಬರ ಅಂತ ಹೇಳಲಾಗಿದೆ. ಇದಲ್ಲದೆ ಮಹಿಳೆಯ ಸೀರೆಯೂ ಕೂಡ ಅದೇ ಸ್ಥಳದಲ್ಲಿ ಪತ್ತೆಯಾಯಿತು ಅನ್ನೋ ಬಗ್ಗೆಯೂ ಒಂದಷ್ಟು ಊಹಾಪೋಹಗಳು ಹರಿದಾಡಿತ್ತು. ಆದರೆ ಮಹಿಳೆಯ ಸೀರೆ ಪತ್ತೆಯಾಗಿದೆ ವಿನಃ ಮಹಿಳೆಯ ಮೃತದೇಹ ಪತ್ತೆಯಾಗಿಲ್ಲ. 3 ಮೃತದೇಹ ಪತ್ತೆ ಆಗಿರಬಹುದು ಅಂತ ಸುಜಾತಾ ಭಟ್ ವಕೀಲರು ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ ಕಾರಣ ಊಹಾಪೋಹಕ್ಕೆ ಕಾರಣ ಆಯಿತು. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಅಲ್ಲಿ ಪತ್ತೆಯಾಗಿರೋದು 1 ಮೃತದೇಹ ಮಾತ್ರ. ಅದು ಭೂಮಿಯ ಒಳಗಲ್ಲ, ಮೇಲ್ಮೈಯಲ್ಲಿ. ಅಲ್ಲಿಗೆ ಅದು ಹೂತಂತಹ ಮೃತದೇಹ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅಷ್ಟು ಮಾತ್ರ ಅಲ್ಲ, ದೂರುದಾರನಿಗೂ ಈ ಮೃತದೇಹ ಪತ್ತೆಯಾಗಿರೋದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆತ ದೂರು ಕೊಟ್ಟ ಪ್ರಕಾರವಾಗಿ 2014ರಲ್ಲೇ ಧರ್ಮಸ್ಥಳದಿಂದ ಆತ ಕೆಲಸವನ್ನ ಬಿಟ್ಟಿದ್ದಾನೆ. 2014ರವರೆಗೆ ಮಾತ್ರ ತಾನು ಮೃತದೇಹವನ್ನ ಹೂತಿದ್ದೆ ಅಂತ ಹೇಳಿರೋದು. ಆದರೆ ಈಗ ಪತ್ತೆಯಾಗಿರುವಂತಹ ಅಸ್ಥಿಪಂಜರ ಇತ್ತೀಚೆಗೆ ಸತ್ತಂತಹ ವ್ಯಕ್ತಿಯದ್ದು, ಅಂದ್ರೆ 1 ವರ್ಷ 2 ವರ್ಷ ಈಚೆಗೆ. ಕೇವಲ ಇದು ಮಾತ್ರ ಅಲ್ಲ, ಹಲವು ಊಹಾಪೋಹಗಳಿಗೆ ಕಾರಣ ಆಯಿತು. ಈ ಮೃತದೇಹವನ್ನ ಪತ್ತೆ ಹಚ್ಚಿದ್ದೆ ಅಥವಾ ಸ್ಥಳವನ್ನ ಗುರುತಿಸಿದ್ದೆ ದೂರುದಾರ ಅಂತ ಹೇಳಲಾಗಿತ್ತು.
ಆದ್ರೆ ಈ ಅಸ್ಥಿಪಂಜರ ಅಕಸ್ಮಾತ್ ಆಗಿ SIT ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದ್ದು. ಅಂದ್ರೆ ಪಾಯಿಂಟ್ ನಂಬರ್ 11ರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾರ್ಮಿಕರು ಹಾಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಈ ಒಂದು ಅಸ್ಥಿಪಂಜರ ಕಣ್ಣಿಗೆ ಬಿದ್ದಿರುವಂಥದ್ದು. ಆದರೆ ಈ ಒಂದು ಪಾಯಿಂಟನ್ನು ಪಾಯಿಂಟ್ ನಂಬರ್ 14 ಅಂತ ಗುರುತು ಮಾಡಿದ್ದಾರೆ. ಇದೇ ಈಗ ಹಲವು ಊಹಾಪೋಹಕ್ಕೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು 13ನೇ ಪಾಯಿಂಟ್ನ ವಿಚಾರಕ್ಕೆ ಬರೋಣ. ಇಲ್ಲಿ ಏನಾಗ್ತಾ ಇದೆ ವೀಕ್ಷಕರೇ, ಈ 13ನೇ ಪಾಯಿಂಟ್ ದೂರುದಾರ ವ್ಯಕ್ತಿ ಬಹಳ ನಂಬಿಕೆ ಇಟ್ಟಿರುವಂತಹ ಸ್ಥಳದ ಕಾರ್ಯಾಚರಣೆ ಅಂತಲೇ ಹೇಳಲಾಗ್ತಾ ಇದೆ. ಈಗಾಗಲೇ ಆತ 9ನೇ ಪಾಯಿಂಟ್ನಲ್ಲೂ ಇದೇ ರೀತಿಯಾಗಿ ಹೇಳಿದ್ದ. 9, 10, 11ನೇ ಪಾಯಿಂಟ್ನಲ್ಲಿ ಪಕ್ಕಾ ಹೆಣ ಸಿಕ್ಕೇ ಸಿಗುತ್ತೆ, ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದ. ಈಗ 13ನೇ ಪಾಯಿಂಟ್ಗೂ ಇದೇ ರೀತಿಯಾಗಿ ಆತ ಹೇಳ್ತಿರುವಂಥದ್ದು. ಆದರೆ ಸ್ಥಳೀಯರ ಪ್ರಕಾರವಾಗಿ ಈ ಪಾಯಿಂಟ್ನಲ್ಲೂ ಶವ ಸಿಗೋದಿಲ್ಲ. ಮಣ್ಣು ಸುರಿದು ಜಾಗವನ್ನ ಸಮತಟ್ಟು ಮಾಡಲಾಗಿದೆ, ಅಭಿವೃದ್ಧಿ ಕೆಲಸವನ್ನ ನಡೆಸಲಾಗಿದೆ. ಹೀಗಾಗಿ 10 ವರ್ಷದ ಹಳೆಯ ಅಸ್ಥಿಪಂಜರದ ಅವಶೇಷ ಸಿಗುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳ್ತಿದ್ದಾರೆ. ವೀಕ್ಷಕರು, ಇನ್ನೊಂದು ಕಡೆ GPR ಯಂತ್ರ ಬಳಸುವ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗ್ತಿದೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಈಗ ಈ GPR ಯಂತ್ರದ ಕುರಿತಾಗಿಯೂ ಒಂದು ಆರೋಪ ಕೇಳಿ ಬಂದಿದೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಈ ಆರೋಪದಲ್ಲಿ ಹುರುಳಿದ್ದಂತೆ ಕಾಣಿಸ್ತಾ ಇಲ್ಲ. ಅವರೇನು ಹೇಳಿದ್ದಾರೆ ಅನ್ನೋದನ್ನು ಕೇಳಿ. ನೆಲ ಅಗೆಯೋ ಬದಲು ಅಸ್ಥಿಪಂಜರ ಪತ್ತೆಗೆ GPR ಯಂತ್ರ ಬಳಸೋದಕ್ಕೆ ಮನವಿ ಮಾಡಲಾಗಿತ್ತು. ಆದರೆ GPR ಯಂತ್ರಗಳ ಕೃತಕ ಅಭಾವವನ್ನು ಸೃಷ್ಟಿಸಲಾಗಿದೆ. ಯಂತ್ರ ಕೊಡುವ ಕಂಪನಿಗಳ ಮೇಲೆ ಒತ್ತಡ ಹೇರಲಾಗಿದೆ. ಧರ್ಮಸ್ಥಳ ನಿಗೂಢ ಶವಗಳನ್ನು ಭೂಮಿ ಮೇಲಿಂದಲೇ ಪತ್ತೆ ಹಚ್ಚಲು ಸಹಾಯವಾಗುವ GPR ಯಂತ್ರ, ಆದರೆ ಇವುಗಳನ್ನು ಮಾರಾಟ ಮಾಡುವ ಕಂಪನಿಗಳಿಗೆ ಬೆದರಿಕೆ ಹಾಕಲಾಗಿದೆ ಅಂತ ಆರೋಪಿಸಿದ್ದಾರೆ. ಆದರೆ ಇವೆಲ್ಲವೂ ಸಾಧ್ಯನಾ? ಕಂಪನಿಗಳಿಗೆ ಬೆದರಿಕೆ ಹಾಕೋದಕ್ಕೆ ಯಾವುದೋ ವ್ಯಕ್ತಿಗೆ ಸಾಧ್ಯನಾ? ಈ ರೀತಿಯಾಗಿ ಹುರುಳಿಲ್ಲದ ಆರೋಪಗಳನ್ನು ಮಾಡಿಯೇ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳ ನಡುವೆ ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ತಡ ಆಗ್ತಾ ಇದೆ. ವೀಕ್ಷಕರು, ಇವತ್ತು ಅಸ್ಥಿಪಂಜರ ಶೋಧ ಕಾರ್ಯದ ಕಟ್ಟಕಡೆಯ ಸ್ಥಳ 13ನೇ ಸ್ಥಳ ಬಹಳಷ್ಟು ಚರ್ಚೆಗೊಳಗಾಗಿದೆ. 1994ರಿಂದ 2014ರವರೆಗೆ ಮೃತದೇಹ ಹೂತು ಹಾಕಿದ್ದೇನೆ ಅಂತ ಆತ ಹೇಳಿರುವಂಥದ್ದು. ಆದರೆ ಈ ಜಾಗದಲ್ಲಿ ಕಿಂಡಿ ಅಣೆಕಟ್ಟಿನ ನಿರ್ಮಾಣ ಸಂದರ್ಭದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ. ಹಾಗೆ ಸ್ನಾನಘಟ್ಟದ ಕಾಮಗಾರಿಯೂ ಕೂಡ ನಡೆದಿತ್ತು. 2019ರ ಪ್ರವಾಹದ ಸಂದರ್ಭದಲ್ಲಿಯೂ ಸ್ನಾನಘಟ್ಟಕ್ಕೆ ಡ್ಯಾಮೇಜ್ ಆಗಿತ್ತು. ಹೀಗಾಗಿ ಅನೇಕ ಅಭಿವೃದ್ಧಿ ಕಂಡಿರುವಂತಹ ಈ ಜಾಗದಲ್ಲಿ ಈಗ ಮೃತದೇಹದ ಕುರುಹು ಸಿಗುತ್ತಾ ಅನ್ನೋದು ಅನುಮಾನ ಮೂಡಿಸಿದೆ. ಇನ್ನೊಂದು ಕಡೆ ಸ್ನಾನಘಟ್ಟದ ಬಳಿ ಅಚಾನಕ್ಕಾಗಿ ಅಥವಾ ಪ್ರವಾಸಿಗರಲ್ಲಿ ಯಾರೇ ಮೃತಪಟ್ಟರು ಈ ಜಾಗದಲ್ಲಿ ಹೂತಿರುವಂತಹ ಸಾಧ್ಯತೆ ಕೂಡ ಇದೆ. ಇದನ್ನು ಸರ್ಕಾರವೇ ಅಂದರೆ ಪಂಚಾಯಿತಿ ಕಡೆಯಿಂದಲೇ ಹೂಳಲಾಗಿದೆ ಅನ್ನೋದು ಮಾಹಿತಿ. ಆ ರೀತಿಯಾಗಿ ಸಾವನ್ನಪ್ಪಿದವರ ಕಂಪ್ಲೀಟ್ ರೆಕಾರ್ಡ್ ಕೂಡ ಇದೆ ಅಂತ ಹೇಳಲಾಗಿದೆ. ಹಾಗಾಗಿ ಅಲ್ಲಿ ಕಳೆಬರ ಸಿಕ್ಕಿದ್ರೂ ಕೂಡ ಆರೋಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 1ರಿಂದ 8ನೇ ಪಾಯಿಂಟ್ನಲ್ಲಿ ನೇತ್ರಾವತಿಯ ಪ್ರವಾಹ ಉಂಟಾಗಿರಬಹುದು, ಆದರೆ 9ರಿಂದ 12ನೇ ಜಾಗದಲ್ಲಿಯೂ ಯಾವುದೇ ಕುರುಹು ಸಿಕ್ಕಿಲ್ಲ. ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯನೂ ಆಗಿಲ್ಲ, ಪ್ರವಾಹನೂ ಉಂಟಾಗಿಲ್ಲ. ಕೊನೆ ಪಕ್ಷ 9ರಿಂದ 12ನೇ ಜಾಗದಲ್ಲಾದರೂ ಕುರುಹು ಸಿಗಬೇಕಾಗಿತ್ತು. ಹೀಗಾಗಿ ದೂರುದಾರ ಹೇಳಿರೋ ಪ್ರಕಾರ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು. ಆದರೆ ಶೋಧ ಕಾರ್ಯ ಮುಗಿತಾ ಬರ್ತಾ ಇದೆ. ಆತನ ಲೆಕ್ಕಾಚಾರ ಎಲ್ಲವೂ ತಲೆ ಕೆಳಗಾಗಿರುವಂತೆ ಕಾಣಿಸ್ತಾ ಇದೆ. ಆತನ ನಿರೀಕ್ಷೆಯಂತೆ ಅಸ್ಥಿಪಂಜರಗಳು ಸಿಕ್ಕಿಲ್ಲ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರಬಹುದು, ಆದರೆ ಆ ಮೂಳೆಗಳು 40 ವರ್ಷ ಹಳೆಯದು ಅಂತ ಹೇಳಲಾಗಿದೆ. ಇದಲ್ಲದೆ ಸ್ಥಳೀಯ ಗ್ರಾಮಸ್ಥರು ಹೇಳೋ ಪ್ರಕಾರವಾಗಿ ಅಲ್ಲಿನ ಸ್ಥಳೀಯರು ಅವರ ಹಿರಿಯರನ್ನ ಈ ಜಾಗದಲ್ಲಿ ಮಣ್ಣು ಮಾಡಲಾಗಿದೆ ಅನ್ನೋ ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಈಗ ಆತ ಗುರುತೇ ಮಾಡದಿರುವ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ, ಅದು ಕೂಡ ಭೂಮಿಯ ಮೇಲ್ಮೈಯಲ್ಲಿ. ಇದನ್ನು ದೂರುದಾರನೇ ಗುರುತು ಹಿಡಿದಿದ್ದು, ಪಾಯಿಂಟ್ ಮಾಡಿದ್ದು ಅಂತೆಲ್ಲ ಊಹಾಪೋಹಗಳನ್ನು ಹಬ್ಬಿಸಲಾಗ್ತಾ ಇದೆ. ಇನ್ನು ಯುವತಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಆರೋಪವನ್ನು ಮಾಡಲಾಗಿದೆ. ಈತನೇ ಮೊದಲ ಆರೋಪಿ ಅಂತ ಹೇಳ್ತಿದ್ದಾರೆ. ಆತ ಆರೋಪ ಮಾಡ್ತಾ ಇರೋದು 15 ವರ್ಷಗಳ ಹಿಂದೆ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಓರ್ವ ಪೊಲೀಸ್ ಅಧಿಕಾರಿಯ ಮೇಲೆ ಇಂತಹದೊಂದು ಸ್ಫೋಟಕ ಆರೋಪವನ್ನು ಮಾಡ್ತಾ ಇರೋದು ಟಿ ಜಯನ್ ಅನ್ನುವ ವ್ಯಕ್ತಿ. ಅಲ್ಲಿಗೆ ಧರ್ಮಸ್ಥಳ ಕೇಸ್ಗೆ ಹೊಸ ವ್ಯಕ್ತಿ ಎಂಟ್ರಿ ಕೊಟ್ಟಂತಾಗಿದೆ. 15 ವರ್ಷಗಳ ಹಿಂದೆ ಪೊಲೀಸ್ ಅಧಿಕಾರಿಯೇ ಒಬ್ರು 13ರಿಂದ 15 ವರ್ಷದ ಬಾಲಕಿಯನ್ನ ಹೂತು ಹಾಕಿದ್ದನ್ನ ನೋಡಿದ್ದೇನೆ. ಪೊಲೀಸ್ ಅಧಿಕಾರಿಯೇ ಇಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂದ ಮೇಲೆ ನಾವು ಯಾರಲ್ಲಿ ದೂರು ಕೊಡಬೇಕಿತ್ತು, ಹಾಗಾಗಿ ದೂರನ್ನ ಕೊಟ್ಟಿರಲಿಲ್ಲ. ಈಗ ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇನೆ. SIT ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ಕೇಸ್ ದಾಖಲು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಸದ್ಯ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದಂತಹ ಈ ಒಂದು ಕೇಸನ್ನ SITಗೆ ವರ್ಗಾಯಿಸಲಾಗಿದೆ. ಇದಲ್ಲದೆ ಈತ ಮಲಯಾಳಿ ವ್ಯಕ್ತಿ ಎನ್ನುವ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಕೇರಳ ಸರ್ಕಾರದ ದುಷ್ಪ್ರೇರಣೆಯಿಂದ ದೂರು ನೀಡ್ತಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ರು. ಇದಕ್ಕೆ ಟಿ ಜಯನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ, ನಾನು ಇಲ್ಲಿಯೇ ಹುಟ್ಟಿದವನು, ಅಂದ್ರೆ ಧರ್ಮಸ್ಥಳಕ್ಕೆ ಸೇರಿದವನು ಅಂತ ಹೇಳ್ಕೊಂಡಿದ್ದಾರೆ. ನನ್ನ ತಾಯಿಯೂ ಕೂಡ ಇಲ್ಲಿಯೇ ಹುಟ್ಟಿದವರು. ಯಾರು ಆ ರೀತಿ ಆರೋಪ ಮಾಡ್ತಿದ್ದಾರೋ ಆತನೇ ಮಲಯಾಳಿ ಅಂತ ಹೇಳಿದ್ದಾರೆ.
ನಾನು ಯಾವುದೇ ದೇವಸ್ಥಾನದ ಬಗ್ಗೆ, ಕ್ಷೇತ್ರದ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ನಾನು ಕಣ್ಣಾರೆ ನೋಡಿದ್ದನ್ನು ಹೇಳ್ತಾ ಇದ್ದೇನೆ. ನನ್ನ ಆರೋಪ ಏನಿದ್ರು ಪೊಲೀಸ್ ಅಧಿಕಾರಿಯ ಮೇಲೆ. ಪೊಲೀಸ್ ಅಧಿಕಾರಿಯೇ ಅರಣ್ಯ ಜಾಗದಲ್ಲಿ ನಾಯಿ ತರಹ ಬಾಲಕಿಯನ್ನು ಎಳೆದೊಯ್ದು ಶವವನ್ನು ಹೂತು ಹಾಕಿದ್ದ. ಯಾರ ಪ್ರೇರಣೆಯಿಂದ ಆ ರೀತಿ ಮಾಡಿದ್ದ ಅನ್ನೋದನ್ನ ತನಿಖೆ ಮಾಡಲಿ. ಬಾಲಕಿಯನ್ನ ಯಾರು ಕೊಂದಿದ್ರು, ಆಕೆಯ ಮೇಲೆ ಅತ್ಯಾಚಾರ ಆಗಿತ್ತಾ ಅನ್ನೋದು ಗೊತ್ತಿಲ್ಲ. ಯಾವ ಜಾಗದಲ್ಲಿ ಹೂಳಲಾಗಿತ್ತು ಅನ್ನೋದನ್ನು ತೋರಿಸ್ತೇನೆ. ಅದನ್ನ ಹೊರತೆಗೆದು ತನಿಖೆ ಮಾಡುವಂತೆ ಕೋರುತ್ತಿದ್ದೇನೆ. ಈಗ SIT ರಚನೆ ಆಗಿರೋದ್ರಿಂದ ವಿಶ್ವಾಸ ಬಂದಿದೆ, ಹಾಗಾಗಿ ದೂರು ನೀಡ್ತಿದ್ದೇನೆ ವಿನಃ ಬೇರೆ ಯಾವುದೇ ದುರುದ್ದೇಶ ಇಲ್ಲ ಅಂತ ಹೇಳಿದ್ರು. 2002ರಲ್ಲಿ BC ರೋಡಿನಲ್ಲಿ ಬಾಲಕಿ ನಾಪತ್ತೆಯಾಗಿದ್ದ ಕೇಸ್ ದಾಖಲಾಗಿತ್ತು. ಅದೇ ಬಾಲಕಿಯ ಅನ್ನೋದು ಗೊತ್ತಿಲ್ಲ. ನಾನು ಇದರ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಮಾಹಿತಿ ಕೇಳಿದ್ರೆ ಅಲ್ಲಿ ಮಾಹಿತಿ ನಾಶವಾಗಿದೆ. ನನ್ನ ಅಂದಾಜಿನಲ್ಲಿ ಬಾಲಕಿ BC ರೋಡ್ ಮೂಲದ್ದೇ ಆಗಿರಬಹುದು. ಯಾರಾದರೂ ಇದ್ರೆ ಮುಂದೆ ಬರಲಿ. ನಾನು ಸೇರಿ 4 ಆ ಒಂದು ಕೃತ್ಯದ ಬಗ್ಗೆ ಕಣ್ಣಾರೆ ಕಂಡಿದ್ದೇವೆ ಅಂತ T. ಜಯನ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ 13ನೇ ಪಾಯಿಂಟ್ನ ಉತ್ಖನನದ ನಂತರದಲ್ಲಿ ಈಗ ಹೊಸ ದೂರುದಾರ ಹೇಳ್ತಿರುವಂತಹ ಜಾಗದಲ್ಲೂ ಉತ್ಖನನ ನಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಕೇಸ್ ಬರಬರುತ್ತಾ ದಿನದಿನಕ್ಕೆ ನಿಗೂಢ ಅನಿಸ್ಕೊಳ್ತಾ ಇದೆ. ಹಾಗಾದ್ರೆ ಇಲ್ಲಿ ನಿಜ ಹೇಳ್ತಿರೋರು ಯಾರು, ಸುಳ್ಳು ಹೇಳ್ತಿರೋರು ಯಾರು? ದೂರುದಾರರು ಹೇಳ್ತಿರುವಂತಹ ವಿಚಾರದಲ್ಲಿ ಸತ್ಯ ಅಡಗಿದೆಯಾ, ಅಥವಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಳಿಯುವ ಕೆಲಸಗಳಾಗ್ತಾ ಇದೆಯಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಪ್ರಾಮಾಣಿಕವಾಗಿ ವಿವರಿಸಿ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.